ಹೆಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಪನ್ನೀರ್ ಕೂಡ ಹಾಕಿದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡು ಇದನ್ನು ನೀಟಾಗಿ ವಾಶ್ ಮಾಡಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡಿ ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷದಷ್ಟು ಇದನ್ನು ಬೇಯಿಸಿ ಸ್ಟ್ರೈನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಬೆಣ್ಣೆ ತೊಗೊಳ್ಳಿ. ಬೆಣ್ಣೆ ಮೆಲ್ಟ್ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ದೊಡ್ಡದಾಗಿ ಹೆಚ್ಕೊಂಡಿರೋದನ್ನು ಈ ಬೆಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿ ಆದಮೇಲೆ ಈ ಮಶ್ರೂಮ್ ಮತ್ತು ಪನ್ನೀರ್ ಹಾಕಬೇಕು. ನಿಮಗೆ ಈ ಪನ್ನೀರು ಮಶ್ರೂಮು ಎರಡೂ ಕೂಡ ಇದನ್ನು ನೀವು ಡಯಟ್ ರೆಸಿಪಿಯಾಗಿ ಕೂಡ ಯೂಸ್ ಮಾಡ್ಬೋದು ಈ ರೆಸಿಪಿನ. ಯಾಕಂದರೆ ವೆರಿ ಲಿಟ್ಲ್ ಬೆಣ್ಣೆ ಹಾಕಿದ್ದೀವಿ, ನಿಮಗೆ ಪನ್ನೀರಲ್ಲಿ ಪ್ರೋಟೀನ್ ಸಿಕ್ಕುತ್ತೆ, ಆಮೇಲೆ ಮಶ್ರೂಮಲ್ಲಿ ಫೈಬರ್ ರಿಚ್ ಇರುತ್ತೆ, ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಆನಂತರ ಸ್ವಲ್ಪ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಕೂಡ ಹೆಲ್ತ್ಗೆ ನಿಮಗೆ ಒಳ್ಳೆಯದು. ನಂತರ ಈ ಸಾಲ್ಟ್ ಹಾಕಿದ್ದೀನಿ. ಹಾಕಿ ಆದಮೇಲೆ ಪೆಪ್ಪರ್ ಪೌಡರು ಅರ್ಧ ಸ್ಪೂನು, ನಿಮಗೆ ಖಾರ ಜಾಸ್ತಿ ಬೇಕಾದರೆ ಒಂಚೂರು ಜಾಸ್ತಿ ಹಾಕ್ಕೋಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ಸಾಲ್ಟು, ಈ ಅರಿಶಿನ ಪುಡಿ ಹಾಕಿ ಆದಮೇಲೆ ಮತ್ತೆ ಇದನ್ನೇನು ಮಾಡಬೇಕು, ಚೆನ್ನಾಗಿ ಹುರಿರಿ. ಟೇಸ್ಟು ಚೆನ್ನಾಗಿರುತ್ತೆ, ಮಾಡೋದು ಈಸಿ, ಹೆಲ್ತಿಗೂ ಒಳ್ಳೆಯದು. ಆಮೇಲೆ ಆಫ್ ಮಾಡಿ ಆದಮೇಲೆ ಲೈಮ್ ಜ್ಯೂಸ್ ಹಾಕಿ. ನಿಮಗೆ ಈ ಥರ ಹೆಲ್ತಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿನ ಟ್ರೈ ಮಾಡಿ ಆದಮೇಲೆ ಹೇಗೆ ಬಂತು ಅಂತ ನನ್ನ ಜೊತೆ ಶೇರ್ ಮಾಡಿ. ಆಮೇಲೆ ಇದನ್ನು ಫ್ರೈ ಮಾಡಿ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ತಿಂದರೆ ಇದೊಂದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ತಿ ರೆಸಿಪಿ ಇದೊಂದು. ಆಮೇಲೆ ಇದನ್ನು ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಗಾರ್ನಿಷ್ ಮಾಡಿ, ಡೆಕೋರೇಟ್ ಮಾಡಿ, ಗಮ್ ಅಂತ ಪರಿಮಳ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.